ರೀಸೆಂಟಾಗಿ ನಮ್ಮ ಚಾನಲ್ ಒಂದು ಕಾಮೆಂಟ್ ಬಂದಿತ್ತು, ಸಕಲೇಶ್ಪುರದ ಕಡೆ ಯಾವ್ದಾದ್ರು ಒಳ್ಳೆ ಸ್ಟೇನ ರೆಕಮೆಂಡ್ ಮಾಡಿ ಅಂತ. ಸೊ ಆ್ಯಕ್ಟಿವಿಟೀಸ್ ಇರೋವಂಥದ್ದು ಅವ್ರನ್ನ ನೋಡ್ತಾ ಇದ್ರು. ಸೊ ಹಾಗಾಗಿ ನಾವು ನಿಮಗೆ ಈ ವಿಡಿಯೋನ ತರ್ತಾ ಇದ್ದೀವಿ. ಈ ರೆಸಾರ್ಟಲ್ಲಿ ಜೀಪ್ ಸಫಾರಿ ಇದೆ, ಪೂಲ್ ಇದೆ, ರೈನ್ ಡ್ಯಾನ್ಸ್, ಈ ಥರದ್ದೆಲ್ಲ ಹಲವಾರು ಆ್ಯಕ್ಟಿವಿಟೀಸ್ ಸಹ ಇದೆ. ಆಮೇಲೆ ಬೆಂಗಳೂರಿಂದ ತುಂಬ ಹತ್ತಿರ ಇದೆ, ಸಕಲೇಶ್ಪುರಕ್ಕೆ ಹೋಗೋದು ಬೇಕಾಗಿಲ್ಲ. ಬಿಫೋರ್ ಸಕಲೇಶ್ಪುರ ಅಂತ ಸಿಗೋಂಥ ಪ್ರಾಪರ್ಟಿ. ನಾವು ಆಲ್ರೆಡಿ ಸಕಲೇಶ್ಪುರ ರೀಚ್ ಆಗಿದ್ದೀವಿ. ಸೊ ಹೋಗೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಆ ರೆಸಾರ್ಟ್ ಹೇಗಿದೆ ಅಂತ. ಆಮೇಲೆ ಫುಡ್ ಯಾವ ಥರ ಇದೆ ಮತ್ತು ಸ್ಟೇ ಯಾವ ಥರ ಇದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಇಲ್ಲಿ 2500 ರೂಪೀಸಿಂದ ನಿಮಗೆ ಸ್ಟೇ ಶುರುವಾಗುತ್ತೆ. ಟೆಂಟ್ ಸ್ಟೇಯಿಂದ ಹಿಡಿದ್ಬಿಟ್ಟು ಬೇರೆ ಬೇರೆ ಥರ ಸ್ಟೇಸ್ ಎಲ್ಲ ಇಲ್ಲಿ ಶುರುವಾಗುತ್ತೆ. ಈ ಸ್ಟೇನ ಕಾರ್ಪೊರೇಟಿಂದ ಏನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ, ಇಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಏನೋ ಪ್ಲ್ಯಾನ್ ಮಾಡ್ತಾಯಿದ್ರೆ, ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲಿ ಎಲ್ಲ ಪ್ಯಾಕೇಜು ಇರಬೇಕು ಅಂತ ಏನಾದ್ರು ನೀವು ನೋಡ್ತಾ ಇದ್ದರೆ ಅವ್ರಿಗೆ ಇದು ಸೂಟೇಬಲ್ ಆಗುತ್ತೆ. ಸೊ ಬನ್ನಿ, ಹಾಗಾದರೆ ಸ್ಟೇ ಎಲ್ಲಿದೆ, ಹೇಗೆ ಹೋಗಬೇಕು, ಯಾವ ಥರ ಇಲ್ಲಿ ಬಂದರೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಕಂಪ್ಲೀಟಾಗಿ ಇದೆ. ಸೊ ಇವಾಗ ತಾನೇ ನಾವು ಈ ರೆಸಾರ್ಟ್ನ ರೀಚ್ ಆಗಿದ್ದೀವಿ. ಇದು ಬಾಳುಪೇಟೆಯಿಂದ ಬರುತ್ತೆ, ಸಕಲೇಶ್ಪುರದಿಂದ ಹಿಂದ್ಗಡೆಗೆ ಬಾಳುಪೇಟೆ ಅಂತ ಇದೆ. ಬಾಳುಪೇಟೆಯಿಂದ 10 ಕಿಲೋಮೀಟ್ರ್ ಒಳಗಡೆ ಬಂದರೆ ಸಿಗುತ್ತೆ. ಸಕಲೇಶ್ಪುರದಿಂದ ಮುಂದೆ ಬರುತ್ತೆ. ಸಕಲೇಶ್ಪುರ ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ಒಂದು ಒಳ್ಳೆ ಪೀಸ್ಫುಲ್ ಗೆಟ್ಟವೆ ಅಂತ ಹೇಳ್ಬೋದು. ಒಂದು ಸುಂದರ ಕಾಫಿ ಪ್ಲಾಂಟೇಷನ್ ಒಳಗಡೆ ಇದೆ. ಟೋಟಲಿ 30 ಎಕರ್ಸ್ ಒಳಗಡೆ ಇದೆ ಈ ಪ್ರಾಪರ್ಟಿ. ಈ ಪ್ರಾಪರ್ಟಿಲಿ ಒಂದು 3 ಥರ ಅಕಾಮಿಡೇಷನ್ಸ್ ಇದೆ. ಒಂದು ಕಪಲ್ ರೂಮ್ ಅಂತ ಇದೆ, ಮತ್ತು ಇನ್ನೊಂದು ಡಾರ್ಮೆಟ್ರಿ ಇದೆ, ಹಾಗೆ ಟೆಂಟ್ ಸ್ಟೇ ಇದೆ. ಸೊ ಟೆಂಟ್ ಸ್ಟೇಗೆ ಇಲ್ಲಿ 2250 ರೂಪೀಸ್ ಆಗುತ್ತೆ. ಹಾಗೆ ಅದೇ ಥರ ಡಾರ್ಮೆಟ್ರಿಗೆ 2750 ಆಗುತ್ತೆ. ಕಪ್ಪಲ್ ರೂಮ್ಗೆ 3000 ಆಗುತ್ತೆ. ಮತ್ತು ಏನೇನೋ ಆ್ಯಕ್ಟಿವಿಟೀಸ್ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಒಂದು ಒಳ್ಳೆ ಬ್ಯೂಟಿಫುಲ್ ಪೂಲ್ ಇದೆ, ಮಕ್ಕಳಿಗೆ ಅಂತ ಆ್ಯಕ್ಟಿವಿಟೀಸ್ ಇದೆ ಸಪ್ರೇಟಾಗಿ. ಸೊ ಬೆಂಗಳೂರಿನ ನಾವು ಹೊರಟು ಇವಾಗ ರೀಚ್ ಆಗಿದ್ದೀವಿ. ಈಗ ಅರೌಂಡ್ 11:45-12 ಆಗ್ತಾ ಬಂದ ಟೈಮು. ಸೊ ಬನ್ನಿ, ಇವತ್ತು ಫುಲ್ ಪ್ರಾಪರ್ಟಿ ಟೂರ್ ನೋಡೋಣ, ಹಾಗೆ ಫುಡ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಟೈಮ್ ಈಗ 12 o'clock ಆಗ್ತಾ ಬಂದು ನಿಮಗೆ ರೂಮ್ ಟೂರ್ ತೋರಿಸೋಣ ಅಂತ ಬಂದಿದ್ದೀನಿ. ಇನ್ನು ಏನು ಕಾಣಿಸ್ತಾ ಇದೆಯಲ್ಲ, ಇದೇ ಬಿಲ್ಡಿಂಗಲ್ಲಿ ಕಪಲ್ ರೂಮ್ ಇದೆ, ಹಾಗೆಯೇ ಡಾರ್ಮೆಟ್ರಿ ಸಹ ಇದೆ. ಸೊ ಡಾರ್ಮೆಟ್ರಿ ನೀವೇನಾದ್ರು ಬಲ್ಕಲ್ಲಿ ಬರ್ತೀರಾ ಅಂತ ಅಂದರೆ, ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬರ್ತೀರಾ, ಒಂದು 15 ಜನ ಇದ್ದಾರಾ ಅಂದರೆ ಡಾರ್ಮೆಟ್ರಿನ ಅಪ್ ಮಾಡ್ಕೋಬೋದು. ಅದೇ ಥರ ಕಪಲ್ ರೂಮ್ ಸಹ ಇದೆ. ಆಮೇಲೆ ಟೆಂಟೆಡ್ ಸ್ಟೇ ಇದೆ, ಅದು ಪೂಲ್ ಪಕ್ಕ ಕೊಟ್ಟಿದ್ದಾರೆ. ಸೊ ಬನ್ನಿ ಒಳಗಡೆ ಪ್ರಾಪರ್ಟಿ ನೋಡೋಣ. ನಾನು ಇವಾಗ ಈ ರೆಸಾರ್ಟಲ್ಲಿ ಡಾಮ್ ಸ್ಟೇಗೆ ಬಂದಿದ್ದೀನಿ. ಒಟ್ಟು 3 ಥರ ಸ್ಟೇ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ನೀವೇನಾದ್ರು ಗ್ರೂಪಲ್ಲಿ ಬಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ತುಂಬ ಸೂಟ್ ಆಗುತ್ತೆ. ಸೊ ಓವರಾಲ್ ಆಗಿ ಇದು ಒಟ್ಟು 6 ಬೆಡ್ಸ್ ಇದೆ. ಸೊ 12 ಜನ ಆಕ್ಯುಪೆನ್ಸಿ ಇಲ್ಲಿ ಮಾಡ್ಬೋದು. ಮೇಲ್ಗಡೆ ಪಕ್ಕದಲ್ಲೂ ಇನ್ನೊಂದು ಡಾರ್ಮೆಟ್ರಿ ಇದೆ, ಅದನ್ನು ತೋರಿಸ್ತೀನಿ. ಇದು ಕ್ವಿಕ್ಕಾಗಿ ಹೇಳೋದಾದರೆ, ಸೊ 6 ಕಾಟ್ಸ್ ಇದೆ, 12 ಮೆಂಬರ್ಸ್ ಆಕ್ಯುಪೈ ಮಾಡ್ಕೋಬೋದು. ಕೆಲವು ಕಾಟೆಲ್ಲ ದೊಡ್ಡದು ಇದೆ, ಈವನ್ ಒಂದು ಹಸ್ಬೆಂಡ್ ವೈಫ್ ಒಂದು ಕಿಡ್ ಸಹ ಮಲ್ಬೋದು. ಇದು ನೀವೇನಾದ್ರು ಗ್ರೂಪಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಒಂದು ಫ್ಯಾಮಿಲಿಗೆ ಕಂಪ್ಲೀಟಾಗಿ ನೀವು ತೊಗೋಬೋದು. ಆಮೇಲೆ ನಿಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ, ಸುತ್ತ ನಿಮಗೆ ಒಳ್ಳೆ ಕಾಫಿ ಪ್ಲಾಂಟೇಷನ್ ಕಾಣಿಸ್ತಾ ಇದೆ. ಈ ಕಡೆ ಪೂಲ್ ವ್ಯೂ ಎಲ್ಲ ಇದೆ, ಈ ಕಡೆನೂ ಅಷ್ಟೇ, ಈ ಕಡೆದು ವ್ಯೂ ಇದೆ. ಆಮೇಲೆ ಬಾತ್ರೂಮ್ ಎಲ್ಲ ಚೆಕ್ ಮಾಡಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅನಿಸ್ತು. ಒಳ್ಳೆ ರಿಫ್ರೆಶಿಂಗ್ ಫೀಲ್ ಅಂತ ಖಂಡಿತ ಬರುತ್ತೆ. ಯಾಕಂದರೆ ನಿಮಗೆ ಕರ್ಟನ್ ತೆಗೆದಿದ್ದಂಗೆ ಫುಲ್ಲು ನಿಮಗೆ ಪ್ಲಾಂಟೇಷನ್ ವ್ಯೂ ಇರೋದ್ರಿಂದ ಸೊ ನಿಮಗೆ ಒಳ್ಳೆ ಲ್ಯಾಪಿನ್ ನೇಚರ್ ಅಂತಲೇ ಅನಿಸುತ್ತೆ ಇಲ್ಲಿ ನೀವು ಬಂದಾಗ. ಈ ಕಾರ್ನರಲ್ಲಿ ಬಾತ್ರೂಮ್ ಇದೆ, ಮತ್ತು ಈ ಕಡೆ ಸಪ್ರೇಟಾಗಿ ವಾಶ್ರೂಮ್ ಸಹ ಇದೆ. ಮತ್ತು ಎಲ್ಲ ಕಡೆನೂ ಫ್ಯಾನ್ ಎಲ್ಲ ಇಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಹೆಂಚಿದೆ. ಸೊ ಸಮ್ಮರಲ್ಲಿ ಬಂದರೂ ತುಂಬ ಚೆನ್ನಾಗಿರುತ್ತೆ. ಮಾನ್ಸೂನಲ್ಲಿ ಕೇಳಂಗೆ ಇಲ್ಲ. ರಾತ್ರಿ ಹೊತ್ತು ಸಿಸಾಡ ಸೌಂಡ್ಸ್ ಎಲ್ಲ ಬಂದರೆ ಒಳ್ಳೆ ಕಾಡಲ್ಲಿರೋ ಥರ ಫೀಲ್ ಅಂತೂ ಖಂಡಿತ ಬರುತ್ತೆ. ಇಲ್ಲಿ ಬಂದಾಗ ಮಕ್ಕಳಿಗೆ ಅಂತ ಸಾಕಷ್ಟು ಆ್ಯಕ್ಟಿವಿಟಿ ಇದೆ. ಈ ಕಡೆ ಸೀಸಾ ಇದೆ, ಈ ಕಡೆ ಸ್ಲೈಡ್ ಇದೆ, ಈ ಕಡೆ ಸ್ವಿಂಗ್ ಇದೆ, ಮತ್ತು ಈ ಕಡೆ ಒಂದು ಮಕ್ಕಳಿಗೆ ಅಂತ ಇಟ್ಟಿದ್ದಾರೆ. ಮತ್ತು ಡಾಟ್ ಬೋರ್ಡ್ ಇದೆ, ಮತ್ತು ಇಂಡೋರ್ ಆ್ಯಕ್ಟಿವಿಟೀಸ್ ಅಂತ ಕೇರಮ್ ಚೆಸ್ ಈ ಥರ ಎಲ್ಲ ಇಟ್ಟಿದ್ದಾರೆ. ಹಾಗೆ ಹೊರಗಡೆ ಹೊರಗಡೆ ಏನಾರು ಬೇಕಂತಂದರೆ ಇಲ್ಲಿ ಡಾಟ್ ಬೋರ್ಡ್ ಇದೆ, ಮತ್ತು ವಾಲಿಬಾಲ್ ಕೋರ್ಟ್ ಥರ ಏನೋ ಇದೆ, ಮತ್ತು ಕ್ರಿಕೆಟಲ್ಲೆಲ್ಲ ಆಡ್ಬೋದು. ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಏನಾರು ಬಂದರೆ ಮಕ್ಕಳು, ಸೊ ಅದ್ರ ಜೊತೆಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಇಲ್ಲಿ ಬಂದಾಗ ಒಳ್ಳೆ ಟೈಮ್. ಇನ್ನೊಂದು ಥರ ಅಕಾಮಿಡೇಷನ್ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದೆ. ಇಲ್ಲಿ ಬಂದ್ಬಿಟ್ಟು ಹಿಂದ್ಗಡೆನೇ ಇದೆ, ಟೆಂಟ್ ಸ್ಟೇ ಇದೆ. ಸೊ ಈ ಕಡೆ ಟೆಂಟ್ ಇಟ್ಟಿದ್ದಾರೆ. ಒಳ್ಳೆ ಬ್ಯೂಟಿಫುಲ್ ಪೂಲ್ ಇದೆ. ಮತ್ತು ಇದರಲ್ಲಿ ನಂಗೆ ಏನು ಇಷ್ಟ ಆಗಿತ್ತು ಅಂದರೆ, ಕಿಡ್ಸ್ಗೆ ಅಂತ ಮತ್ತು ಬೇರೆ ಅಡಲ್ಟ್ಸ್ಗಿಂತ ಸಪ್ರೇಟ್ ಆಗಿದೆ. ಮಕ್ಕಳು ಈ ಕಡೆ ಆಟಾಡ್ಬೋದು, ಮತ್ತು ಅಡಲ್ಟ್ಸ್ ಈ ಕಡೆ ಆಟಾಡ್ಬೋದು. ಹಿಂದ್ಗಡೆ ಏನು ಕಾಣಿಸ್ತಿದೆಯಲ್ಲ ಡೈನಿಂಗು. ಸೊ ಟೈಮ್ ಆಗ್ತಾ ಬಂತು, ನೋಡೋಣ ಫುಡ್ ಏನು ಪ್ರಿಪೇರ್ ಮಾಡಿದ್ದಾರೆ ಅಂತ ನೋಡೋಣ. ಟೈಮ್ ಇವಾಗ 1:30 ಆಗಿದೆ. ಸೊ ಲಂಚ್ ಟೈಮು. ಸೊ ಇವತ್ತು ಊಟಕ್ಕೆ ಅಂಥೇಳಿ ವೆಜ್ಜು ಮತ್ತು ನಾನ್ ವೆಜ್ 2 ಸರ್ವ್ ಮಾಡ್ತಾರೆ. ಸೊ ವೆಜಿಟೇರಿಯನ್ ಸ್ಟಾರ್ಟರ್ಸ್ ಅಂತ ಹೇಳಿ ಗೋಬಿ ಇದೆ, ಆಮೇಲೆ ಒಂದು ಪಲ್ಯ ಕೊಟ್ಟಿದ್ದಾರೆ, ಆಮೇಲೆ ಒಂದು ರೈಸ್ ಇದೆ, ಪಲಾವ್ ಇದೆ, ಆಮೇಲೆ ಸ್ವೀಟು ಒಂದು ಪಾಯಸ ಮಾಡಿದ್ದಾರೆ.
ಚೆನ್ನಾಗಿದೆ. ಆಮೇಲೆ ಅನ್ನ ರಸಮ್ಮು ಮತ್ತು ಅನ್ನ ಮಜ್ಜಿಗೆ ಇರುತ್ತೆ ಮತ್ತು ಪಾಪಟ್ ಕೊಟ್ಟಿದ್ದಾರೆ. ಸೊ ನಾನ್ ವೆಜ್ ಏನಾದ್ರು ತಿಂತೀನಿ ಅಂದರೆ 2 ಸಪ್ರೇಟ್ ಐಟಮ್ಸ್ ಇದೆ. ಏನೋ ಚಿಕನ್ ಐಟಮ್ ಅಂತ ಏನೋ ಹೇಳ್ತಾಯಿದ್ರು. ಸೊ ಊಟ ಟೇಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅನ್ನಿಸ್ತಾ ಇದೆ. ಒಳ್ಳೆ ಪರ್ಫೆಕ್ಟ್ ವೆದರು. 1:30 ಆಗ್ತಾ ಬಂತು. ಇಷ್ಟ ಆಗಿದ್ದು ಅಂದರೆ ಇಲ್ಲಿರೋಂಥ ಒಂದು ಸಣ್ಣದು ಕ್ರಿಯೇಚರ್ಸು ಮತ್ತು ಬಟರ್ಫ್ಲೈಸು, ಸಾಕಷ್ಟು ಬಟರ್ಫ್ಲೈಸ್ ಇದೆ. ನಮ್ಮ ಏನು ಕರ್ನಾಟಕ ಸ್ಟೇಟ್ ಬಟರ್ಫ್ಲೈ ಸಹ ನೋಡಿದ್ವಿ. ಆ ಥರ ಹಲವಾರು ರೀತಿ ಬಟರ್ಫ್ಲೈಸ್ ಇದೆ. ನೀವೇನಾದ್ರು ಕ್ಯಾಮ್ರಾ ಏನಾದ್ರು ತೊಗೊಂಬಂದರೆ ಅದನ್ನು ಸಹ ಕ್ಯಾಪ್ಚರ್ ಮಾಡ್ಬೋದು. ಹಿಂದ್ಗಡೆ ಏನು ಕಾಣಿಸ್ತಿದೆಯಲ್ಲ, ಇಲ್ಲೇ ಒಂದು ಟ್ರ್ಯಾಕ್ ಇದೆ, ಇಲ್ಲಿ ನೋಡ್ಬೋದು. ಸೊ ಈ ಕಡೆಯಿಂದ ಹೋದರೆ ನಿಮಗೆ ಈ ಥರದ್ದೆಲ್ಲ ನಿಮಗೆ ಅನುಭವ ಇಲ್ಲಿ ಸಿಗುತ್ತೆ. ಸೊ ಜಸ್ಟ್ ಬಂದು ಊಟ ಮಾಡಿಕೊಂಡು ರಿಲ್ಯಾಕ್ಸ್ ಆಗೋದ್ರ ಜೊತೆಗೆ ಈ ಪ್ರಾಣಿಗಳು ಅಂದರೆ ಈ ವೆಸ್ಟರ್ನ್ ಘಾಟ್ಸಲ್ಲಿ ಕೆಲವು ಎಂಡಮಿಕ್ ಸ್ಪೀಷೀಸು ಓನ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಮಾತ್ರ ಕಾಣೋಂಥದ್ದು, ಈ ಫ್ರಾಕ್ಸು, ಬಟರ್ಫ್ಲೈಸ್ ಆ ಥರದ್ದೆಲ್ಲ, ಮತ್ತು ಎಷ್ಟೊಂದು ಪ್ಲ್ಯಾಂಟ್ಸ್ ಎಲ್ಲ. ಸೊ ಅದನ್ನು ಸಹ ಕ್ಲೀನಾಗಿ ಮೈನ್ಯೂಟಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆ ಹಾಬಿ ಆಗುತ್ತೆ ಅದು ಮುಂದೆ. ನಿಮಗೆ ಒಂದು ಅಪರೂಪದ ಒಂದು ಪ್ರಾಣಿ ತೋರಿಸ್ತೀನಿ. ಇದು ಹೆಸರು ಸಿಸಾಡ ಅಂತ. ಯಾವ ಥರ ಸೌಂಡ್ ಮಾಡ್ತಿದೆ ಅಂತ ನೋಡಿ. ಇದ್ರ ಸೌಂಡು ಅರೌಂಡ್ 100 ಡೆಸಿಬಲ್ಸ್ ಇರುತ್ತೆ. 100 ಡೆಸಿಬಲ್ ಅಂತ ಅಂದರೆ ನೀವೊಂದು ಇಮ್ಯಾಜಿನ್ ಮಾಡಿಕೊಡಿ ಎಷ್ಟು ಹ್ಯೂಜ್ ಸೌಂಡ್ ಅಂತ. ಒಂದು ಗ್ರೂಪಲ್ಲಿ ಏನಾದ್ರು ಸೇರಿಕೊಂಡ್ರೆ ಇದ್ರ ಸೌಂಡು ಮೋರ್ ದೆನ್ 100 to 110 ಡೆಸಿಬಲ್ಸ್ ಮೇಲೆ ಇರುತ್ತಂತೆ. 110 ಡೆಸಿಬಲ್ ಸೌಂಡ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ವಿರಾಟ್ ಕೊಹ್ಲಿ ಲಾಸ್ಟ್ ಟೈಮು ಮುಂಬೈ ಇಂಡಿಯನ್ಸ್ ಮೇಲ್ಗಡೆ ಮ್ಯಾಚ್ ಆಡಿದಾಗ ಆ ಟೀಮ್ದು ಕೊಹ್ಲಿಗೆ ಎಲ್ಲ ಚೇರ್ ಮಾಡ್ತಿದ್ರಲ್ಲ ಎಲ್ಲ ಸೇರಿ, ಅದು 135 138 ಡೆಸಿಬಲಲ್ಲಿ ಬರ್ತಿತ್ತಂತೆ. ಅಷ್ಟು ಅದಂದರೆ 35,000 ಜನ ಇಡಿಸುವಂಥ ಸ್ಟೇಡಿಯಮ್ಮು ಅಷ್ಟು ಬರ್ತಾಯಿದ್ರೆ, ಬರೀ ಈ ಹುಳುಗಳು 100 ಡೆಸಿಬಲ್ಗಿಂತ ಜಾಸ್ತಿ ಸೌಂಡ್ ಮಾಡುತ್ತೆ ಅಂದರೆ ಇದ್ರ ಸಣ್ಣ ಹುಳುಗಳು ಅದರದ್ದು ಕೆಪಾಸಿಟಿ ಏನು ಅಂತ ನಾವು ತಿಳ್ಕೊಬೇಕು. ಎಷ್ಟು ಅಪರೂಪದ ಪ್ರಾಣಿಗಳಿದೆ ನಮ್ಮ ಭೂಮಂಡಲದಲ್ಲಿ ಅಂತ ನಮ್ಗೆ ತಿಳ್ಕೊಬೇಕಷ್ಟೆ. ಟೈಮ್ ಈಗ 5:15 ಆಗಿದೆ. ಸೊ ಕಾಫಿ ಮತ್ತು ಟೀ ಮಾಡಿದ್ದಾರೆ. ಹಾಗೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡಿದ್ದಾರೆ, ಮೆಣಸಿನ್ಕಾಯಿ ಬಜ್ಜಿ ಮತ್ತು ಇನ್ನೊಂದು ಹೀರೆಕಾಯಿ ಬಜ್ಜಿ ಮಾಡಿದ್ದಾರೆ. ಜಸ್ಟ್ ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕಾಫಿನೂ ಅಷ್ಟೇ, ಕಾಫಿ ಮತ್ತು ಟೀ ಓಕೆ ಥರ ಅನ್ನಿಸ್ತು, ಬಟ್ ಬಜ್ಜಿ ತುಂಬ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಇಲ್ಲಿ ಕ್ಯಾಂಪ್ ಫೈರ್ ಇರುತ್ತೆ ರಾತ್ರಿ. ಸೊ ಅದನ್ನು ಸಹ ನೀವು ಬಂದರೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಈ ರೆಸಾರ್ಟಿಗೆ ಬಂದಾಗ ಇನ್ನೊಂದು ಆ್ಯಕ್ಟಿವಿಟಿ ತುಂಬ ಜನ ಇಷ್ಟಪಡಲ್ಲ ಇದು, ಬಟ್ ನೀವು ಇದನ್ನ ಟ್ರೈ ಮಾಡಬೇಕು. ಒಂದು ಅಂದರೆ ಅದು ಆ್ಯಕ್ಟಿವಿಟಿ ಯಾವುದು ಅಂದರೆ ಸೈಕ್ಲಿಂಗು. ಸೊ ಏನು ಓಡಿಸೋದಪ್ಪ ಸೈಕಲ್ ಅಂತ ಅಂದ್ಕೊತಾರೆ, ಬಟ್ ಸೈಕಲ್ ಓಡಿಸೋ ಮಜಾನೇ ಬೇರೆ, ಅದು ಈ ಕಾಡು ಮಧ್ಯದಲ್ಲಿ. ಸೊ ಅದು ಒಂದು ಸಹ ಆ್ಯಕ್ಟಿವಿಟಿ ಮಾಡ್ಬೋದು. ಈಗ ಡ್ರೋನಲ್ಲಿ ನೀವು ಹೋಗ್ತಾಯಿದ್ರೆ ಈ ಕಾಡು ಮಧ್ಯದಲ್ಲಿ ಯಾವ ಥರ ಕಾಣಿಸ್ತದೆ ಅಂತ ತೋರಿಸ್ತೀನಿ ನೋಡಿ. ಈಗ ಹಲೋ, ಗುಡ್ ಮಾರ್ನಿಂಗ್. ಟೈಮ್ ಈಗ 9 ಕಾಲ ಆಯಿತು. ಇಲ್ಲಿ ಜೀಪ್ ರೈಡ್ ಇರುತ್ತೆ ಬೆಳಗ್ಗೆ ಹೊತ್ತು 8 to 9:30ವರೆಗೂ ಜೀಪ್ ರೈಡ್ ಇರುತ್ತೆ. ಈಗ ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ. ಬ್ರೇಕ್ಫಾಸ್ಟ್ಗೆ 2 ಥರ ತಿಂಡಿ ಇದೆ. ಒಂದು ಲೆಮನ್ ರೈಸು ಮತ್ತು ಇಡ್ಲಿ ವಡೆ ಇದೆ, ಆಮೇಲೆ ಸೌತೆಕಾಯಿ ಇದೆ. ಸೊ ಚೆನ್ನಾಗಿದೆ ಅನಿಸ್ತು ಫುಡ್ಡು. ಫುಡ್ ಈಸ್ ಫೈನ್. Hi, but though we are from North India, we love South India a lot, and it was a wonderful stay here in Sakleshpur. Currently we are staying in a coffee estate. The food is really good. We have got an authentic Malnad cuisine here, and we love the taste. ಈ ವಿಡಿಯೋ ಮುಗಿಸೋಂಥ ಟೈಮ್ ಬಂದಿದೆ. ರೆಸಾರ್ಟ್ ನಮಗೆ ತುಂಬ ಚೆನ್ನಾಗಿದೆ ಅನಿಸ್ತು. ತುಂಬ ಆ್ಯಕ್ಟಿವಿಟೀಸ್ ಇದೆ, ಮತ್ತು ಮೇಯ್ನಾಗಿ ಜೀಪ್ ರೈಡ್ ಹೇಳಿರಲಿಲ್ಲ, ಜೀಪ್ ರೈಡ್ ಸಹ ಇದೆ. ಆಮೇಲೆ ಸೈಕ್ಲಿಂಗ್ ಇದೆ, ಆಮೇಲೆ ಇಂಡೋರ್ ಆ್ಯಕ್ಟಿವಿಟೀಸ್ ಇದೆ ಮತ್ತು ಔಟ್ಡೋರ್ ಆ್ಯಕ್ಟಿವಿಟೀಸ್ ಇದೆ. ಪೂಲ್ ಇದೆ, ರೈನ್ ಡ್ಯಾನ್ಸ್ ಇದೆ. ಸೊ ಈ ಥರದ ಹಲವಾರು ಆ್ಯಕ್ಟಿವಿಟೀಸ್ ಇದೆ. ಆಮೇಲೆ ಸಂಜೆ ಕ್ಯಾಂಪ್ ಫೈರ್ ಇರುತ್ತೆ. ಆಮೇಲೆ ರಾತ್ರಿ ಹೊತ್ತು ಡಿಸ್ಕೋ ಆ ಥರ ಡಿ.ಜೆ ಹಾಕ್ತಾರೆ. ನೀವು ಇನ್ ಕೇಸ್ ಏನಾರು ಈ ಥರ ಏನಾರು ಸ್ಪೆಂಡ್ ಮಾಡಬೇಕು ಟೈಮ್ ಅಂದರೆ ಅದನ್ನು ಸಹ ನೀವು ಯುಟಿಲೈಸ್ ಮಾಡ್ಕೋಬೋದು. ಟೆಂಟ್ ಸ್ಟೇ ಬುಕ್ ಮಾಡ್ಕೋಬೇಕು ಅಂದರೆ 2250 ಆಗುತ್ತೆ. ಹಾಗೆ ಅದೇ ಥರ ಕಪಲ್ ರೂಮ್ ಇದೆ. ಕಪಲ್ ರೂಮ್ಗೆ 3000 ಆಗುತ್ತೆ. ಮತ್ತು 3 ಶೇರಿಂಗ್ ಮತ್ತು 4 ಶೇರಿಂಗ್ ರೂಮ್ ಇದೆ. ಅದನ್ನೇ ನಾವು ಆಫ್ ಮಾಡಿಕೊಂಡ್ರೆ 2750 ರೂಪೀಸ್ ಆಗುತ್ತೆ. ಬುಕ್ ಮಾಡ್ಕೋಬೇಕು ಅಂತಂದರೆ ಏನು ವೆಬ್ಸೈಟ್ದು ಲಿಂಕು ನಾವು ಡಿಸ್ಕ್ರಿಪ್ಷನ್ ಆಗಿರ್ತೀವಿ. ಸೊ ನೀವು ಅಲ್ಲಿ ಮಾಡ್ಕೋಬೋದು. ಹಾಗೆ ಫೋನ್ ನಂಬರ್ ಸಹ ಇರುತ್ತೆ, ನೀವು ಬುಕ್ ಮಾಡ್ಕೊಳ್ಬೇಕಾದ್ರೆ ಅದು ಸಹ ಬುಕ್ ಮಾಡ್ಕೋಬೋದು. ಆಮೇಲೆ ತುಂಬ ಹತ್ತಿರ ಇದೆ, ಸಕಲೇಶ್ಪುರಕ್ಕೂ ಹೋಗೋದೇನು ನೆಸಸರಿ ಇಲ್ಲ. ಸೊ ಹಾಗಾಗಿ
ಹತ್ತಿರದಲ್ಲೇ ನೀವು ಬೆಂಗಳೂರಿಂದ ಜಸ್ಟ್ 3.5 hours ಡ್ರೈವಲ್ಲಿ ಬಂದರೆ 3 hours 45 minutes ಡ್ರೈವಲ್ಲಿ ಮ್ಯಾಕ್ಸಿಮಮ್ಮು ಇಲ್ಲಿ ರೀಚ್ ಆಗ್ಬೋದು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬೈ.